ಕುಡಿತಾನ? ಓಸಿಲ್ ಕುಡಿತಾನೆ, ನೋವಲ್ ಕುಡಿತಾನೆ. ಯಾವಾಗ ನೋಡಿದ್ರು ಲವ್ ಬಗ್ಗೆ ಏನೇನೋ ಮಾತಾಡ್ತಾನೆ ಇರ್ತಾನೆ. ಕೆಲವು ಸಲ ಇರಿಟೇಟ್ ಮಾಡ್ಬಿಡ್ತಾನೆ. ನಿನ್ನೆ 1 ಗಂಟೆಲಿ ಏನ್ ಮಾಡ್ತಿದ್ದೆ? ಮಲಗ್ಬಿಟ್ಟೆ. ತುಂಬಾ ಡಿಸ್ಟರ್ಬ್ ಆಗಿದೀಯಾ ಜಾನ್? ಇಲ್ಲ. ಓಕೆ. ಇಫ್ ಯು ಡೋಂಟ್ ಮೈಂಡ್ ಐ ವಿಲ್ ಗೋ ಫಾರ್ ಫ್ರೆಶ್ ಅಪ್ ಅಂಡ್ ಕಮ್, ದೆನ್ ವಿ ವಿಲ್ ಟಾಕ್. ಶೋರ್. ಥ್ಯಾಂಕ್ ಯು ಡಾಕ್ಟರ್. ನೋ ಪ್ರಾಬ್ಲಮ್ ಜಾನ್, ಐಸ್ ಕ್ಯೂಬ್ ಇದೆ. ನಾನು ತಗೊಂಡೋಗ್ತೀನಿ. ಜಾನ್, ಹೊರಗಡೆ ಎಲ್ಲಾದ್ರೂ ಹೊರಟಿದ್ಯಾ? ತುಂಬಾ ಫ್ರೆಶ್ ಆಗಿದ್ಯಾ. ಇಟ್ಸ್ ಮೈ ಸ್ಟೈಲ್ ಆಫ್ ವರ್ಕಿಂಗ್. ಆಹಾ. ನನ್ನ ವೈಫ್ನ ಲವ್ ಮಾಡಿನೇ ಮದ್ವೆ ಮಾಡ್ಕೊಂಡೆ. ಅವಳು ಗಾಡ್ ಕೊಟ್ಟಿರೋ ಗಿಫ್ಟ್. ಜಾನ್, ನಾನ್ ನಿನ್ನ ವೈಫ್ ಬಗ್ಗೆ ಮಾತಾಡ್ತಿಲ್ಲ, ಹುಸೇನ್ ಬಗ್ಗೆ ಕೇಳ್ತಿದ್ದೀನಿ. ಓ, ಹುಸೇನ್ ಗುಡ್ ಫ್ರೆಂಡ್. ಲೈಟ್ ಆಗೇ ಕುಡಿತಾನೆ. ಹುಡುಗಿರ್ ವಿಷಯದಲ್ಲಿ ಮ್ಯಾರೇಜ್ ಆದ್ಮೇಲೆ ಸರಿ ಹೋಗ್ತಾನೆ. ಈಸ್ ಇಟ್ ಓವರ್? ಓವರ್. ಓಕೆ. ಯುವರ್ ರೈಟ್ ಚಾರ್ಮಿ. ಇವ್ರಿಬ್ರಲ್ಲಿ ಇದನ್ನ ಯಾರು ಬೇಕಾದ್ರೂ ಮಾಡಿರ್ಬೋದು. ಅಯ್ಯೋ ಪಾಪಿ. ಬಟ್ ಹುಸೇನ್ಗೆ ಜಾನ್ ಮೇಲೆ ತುಂಬಾ ನಂಬಿಕೆ ಇದೆ. ಬಿಕಾಸ್ ಜಾನ್ ಹೀಸ್ ಅ ಡ್ರಿಂಕರ್. ಇಂಜೆಕ್ಷನ್ ಕೊಡುವಾಗ್ಲೇ ಗೊತ್ತಿತ್ತು. ದೇರ್ ವಾಸ್ ನೋ ಮೆಡಿಸನ್, ಇಟ್ ವಾಸ್ ಜಸ್ಟ್ ಡಸ್ಟಿಲ್ ವಾಟರ್. ಬಿಸ್ಲರಿ ವಾಟ್ರಾ? ನನ್ನ ತಪ್ಪಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ ಡಾಕ್ಟರ್? ಜಸ್ಟ್ ಎಂಜಾಯ್ಮೆಂಟ್ಗೋಸ್ಕರ. ಐ ಆಮ್ ನಾಟ್ ಎ ಡ್ರಿಂಕರ್. ನೋ ಜಾನ್, ನಿನ್ನ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ನಿನ್ ಲಿಪ್ಸು ಯಾವಾಗ್ಲೂ ಡ್ರೈ ಆಗಿರುತ್ತೆ. ಅದಕ್ಕೆ ಕಾರಣ ನಿನ್ ಬಾಡಿಯಲ್ಲಿರೋ ಆಲ್ಕೋಹಾಲ್ ಕಂಟೆಂಟ್. ನೀನ್ ನನ್ ಕಣ್ ನೋಡಿ ಮಾತಾಡ್ತಿಲ್ಲ. ನಿನಗ್ ಆಗಾಗ ನಡುಕ ಬರುತ್ತೆ. ಮಾತಾಡಿದ್ನೆ ಮತ್ತೆ ಮತ್ತೆ ಮಾತಾಡ್ತೀಯ. ಇದೆಲ್ಲ ಆಲ್ಕೋಹಾಲಿಗೆ ಅಡಿಕ್ಟ್ ಆಗಿರೋರಿಗೆ ಮಾತ್ರ ಬರುತ್ತೆ. ಮೆಡಿಕಲ್ ಸೈನ್ಸ್ ಪ್ರಕಾರ ನೀನ್ ಡ್ರಿಂಕ್ಸ್ ಮಾಡ್ತಾ ಇರೋದು ಥರ್ಡ್ ಸ್ಟೇಜ್ ಅಲ್ಲಿ ಇದೆ. ಯಾವಾಗ್ಲೂ ಅಪರೂಪಕ್ಕೆ ಕುಡಿಯೋದು ಫಸ್ಟ್ ಸ್ಟೇಜ್. ಸೆಕೆಂಡ್ ಸ್ಟೇಜ್ ರಾಷನಲೈಸೇಷನ್. ಆ ಸ್ಟೇಜ್ ಅಲ್ಲಿ ಇರೋರಿಗೆ ನೈಟ್ ಡ್ರಿಂಕರ್ ಅಂತ ಹೇಳ್ತಾರೆ. ನೈಟ್ ಆದ್ರೆ ಕುಡಿಲೇಬೇಕು. ಅದಕ್ಕೋಸ್ಕರ ಮಧ್ಯಾಹ್ನ 2 ಗಂಟೆಯಿಂದನೇ ಮೈಂಡ್ ಸೆಟ್ ಮಾಡ್ಕೊಂಡು ಇರ್ತಾರೆ. ನಿನ್ ರೀತಿ ಥರ್ಡ್ ಸ್ಟೇಜ್ ಅಲ್ಲಿ ಇರೋರು ಎನಿ ಟೈಮ್ ಕುಡಿತಾನೆ ಇರ್ತಾರೆ. ಕುಡಿದೇ ಇದ್ರೆ ಅವರು ನಾರ್ಮಲ್ ಆಗಿ ಇರೋದೇ ಇಲ್ಲ. ಇಲ್ಲ ಅಂದ್ರೆ ಕೈ ಕಾಲ್ ನಡುಕ ಬರುತ್ತೆ. ಕಾರಣ ಇಲ್ದೆ ಕೋಪ ಮಾಡ್ಕೊಂತಾರೆ. ಊಟ ಮಾಡಲ್ಲ, ಫಿಟ್ಸ್ ಬರುತ್ತೆ. ಒಬ್ರೇ ಇದ್ದಾಗ ಯಾರೋ ಮಾತಾಡ್ದಂಗೆ ಸೌಂಡ್ ಬರುತ್ತೆ. ಅದಕ್ಕೆ ಹೆಸರು ಆಡಿಟರಿ ಹ್ಯಾಲ್ಯುಸಿನೇಷನ್. ನಾನೊಂದ್ ಕೇಳಿದ್ರೆ ನೀನ್ ಬೇರೆ ವಿಷಯದ ಬಗ್ಗೆ ಹೇಳ್ತೀಯ. ಅದಕ್ಕೆ ಹೆಸರು ಕಾಸ್ ಆಫ್ ಸೈಕಾಲಜಿಸ್ಟ್. ನಿನ್ನ ಎಡಗಡೆ ತೋಳ್ನ ನೀನ್ ಯಾವಾಗ್ಲೂ ಹಿಡ್ಕೊಂಡೇ ಇರ್ತೀಯ. ಅದಕ್ಕೆ ಹೆಸರು ಹನಿಮೂನ್ ಪಾಲಿಸಿ. ಕುಡಿದ್ರೆ ಫೋನಲ್ಲಿ ಯಾರ ಜೊತೆನಾದ್ರೂ ಮಾತಾಡ್ತಾನೆ ಇರ್ತೀಯ. ಅದಕ್ಕೆ ಹೆಸರು ಟೆಲಿಫೋನ್ ಸ್ಕ್ಯಾಟಲಾಜಿಯಾ. ಡಾಕ್ಟರ್, ನಾನ್ ಕಡಿಮೆನೆ ಕುಡಿಯೋದು. 1 ಕ್ವಾರ್ಟರ್, 1 ಕಟಿಂಗ್. ಸ್ವಲ್ಪ ಕುಡಿದ್ರುನು ವಿಷಾನೇ. ಅದಕ್ಕೂ ಕಡಿಮೆ ಕುಡಿದ್ರೆ ಹತ್ತಲ್ವೇ? ಇದ್ರಲ್ಲಿ ಎಕ್ಸ್ಟ್ರೀಮ್ ಒಂದಿದೆ, ಹೈ ರಿಸ್ಕ್ ಸೆಕ್ಷುಯಲ್ ಬಿಹೇವಿಯರ್ ಪರ್ಸನ್. ಇದು ಥರ್ಡ್ ಸ್ಟೇಜ್ ಅಲ್ಲಿ ಬರೋ ಪ್ರಾಬ್ಲಮ್. ನೀನ್ ಎಷ್ಟು ಕುಡಿದ್ರು ನಶೆನೇ ಏರಲ್ಲ. ನಿನ್ ದೇಹದಲ್ಲಿ ಬೇರೆನೆ ಬರುತ್ತೆ, ಕಾಮ. ಅದಕ್ಕೋಸ್ಕರ ನೀನ್ ಎಕ್ಸ್ಟ್ರೀಮ್ ಆಗಿ ಹೋಗ್ತೀಯ. ಸೊ ಇದು ನೀನ್ ಮಾಡಿರೋ ಚಾನ್ಸಸ್ ಇದೆ. ಆ ದೇವ್ರು ಒಬ್ಬರನ್ನ ಸೆಲೆಕ್ಟ್ ಮಾಡಿ ಒಂದು ರೂಮ್ ಅಲ್ಲಿ ಒಂದು ಮಗು, 20 ವರ್ಷದ ಹುಡುಗಿ, ಒಂದು ಫುಲ್ ಬಾಟ್ಲ್ ಡ್ರಿಂಕ್ಸ್, ಈ 3ರಲ್ಲಿ ಒಂದು ತಪ್ಪನ್ನ ನೀನ್ ಮಾಡ್ಬೋದು ಅಂತ ಅವ್ರ ಹತ್ರ ಹೇಳಿದ್ರು. ಒಂದು, ಆ ಮಗುನ ಸಾಯಿಸು, ಇಲ್ಲ ಹುಡುಗಿನ ರೇಪ್ ಮಾಡು, ಇಲ್ಲ ಅಂದ್ರೆ ಡ್ರಿಂಕ್ಸ್ ಮಾಡು ಅಂತ ಹೇಳ್ದ. ಇದ್ರಲ್ಲಿ
ಮಗುನ ಕೊಲ್ಲೋದು ಪಾಪ ತಾನೆ, ಹುಡುಗಿನ ರೇಪ್ ಮಾಡೋದು ಅದು ಕೂಡ ಪಾಪನೇ. ಸೊ ಎಣ್ಣೆ ತಗೊಂಡ್ ಹೊಡ್ದ, ನಶೆ ತಲೆಗೇರಿ ಕಾಮ ಹೊರಗಡೆ ಬಂತು. ಸೊ ಹುಡುಗಿನ ರೇಪ್ ಮಾಡ್ದ, ಮಗುವಿಂದ ಡಿಸ್ಟರ್ಬ್ ಆಗುತ್ತೆ ಅಂತ ಆ ಮಗುನ ಕೊಂದ್ಬಿಟ್ಟ. ಕುಡಿದೇ ಇರೋದ್ರಿಂದ ಒಂದು ತಪ್ಪನ್ ಮಾಡಿದ, ಕುಡಿತಾ ಇದ್ದಿದ್ರೆ 3 ತಪ್ಪನ್ ಮಾಡ್ತಿದ್ದ. ಕುಡಿಯೋದು ತುಂಬಾ ತಪ್ಪು ಅಂತ ದೇವ್ರನೇ ಪ್ರೂವ್ ಮಾಡಿದ್ದಾರೆ. ಗಾಡ್ ಏನ್ ಸೈಕೋನ? ಇವೆಲ್ಲ ಆಗುತ್ತೆ ಅಂತ ಗೊತ್ತು ತಾನೆ? ಏನ್ ಆಟ ಆಡ್ತಾ ಇದ್ದಾನ? ಕುಡಿದ್ರೆ ಯಾರಂದ್ರೆ ಅವ್ರ ಕೈ ಹಿಡ್ಕೋತೀವಿ, ಯಾರು ಅಂತ ಗೊತ್ತಿಲ್ದೇನೆ ಅವ್ರ ಪಕ್ಕ ಮಲ್ಕೋತೀವಿ, ಅದೇ ತಾನೇ? ಅಫ್ಕೋರ್ಸ್ ಇವತ್ತಿನ ಸೊಸೈಟಿಲಿ ಇದೇ ನಡೀತಿರೋದು. ನೀ ನಶೆಲಿರೋ ಸಮಯದಲ್ಲಿ ಹೊರಗಡೆ ಏನಾಗ್ತಿದೆ ಅಂತ ಗೊತ್ತಾಗಲ್ಲ. ಯಾಕೆ ಇಡೀ ಇಂಡಿಯಾನೇ ತಿರುಗಿ ನೋಡೋ ಹಾಗೆ ಮಾಡ್ಲಿಲ್ವಾ? ಡೆಲ್ಲಿ ಮೆಡಿಕಲ್ ಸ್ಟೂಡೆಂಟ್ ರೇಪ್ ಆರ್ ಈವಲ್ ಡ್ರಿಂಕರ್ಸ್ ಅದನ್ನ ಮಾಡಿದ್ದು. ಡು ಯು ನೋ ದಟ್? ರೌಡಿಗಳು ಮರ್ಡರ್ ಮಾಡೋಕ್ಕಿಂತ ಮುಂಚೆ ಕುಡಿದ್ರೇನೆ ಧೈರ್ಯ ಬರೋದು. 1 ಸರಿ ಚುಚ್ಚಕ್ ಹೆದ್ರವನು 10 ಸರಿ ಚುಚ್ಚುತ್ತಾನೆ. ಇಂಡಿಯಾದಲ್ಲಿ ತಮಿಳ್ನಾಡಲ್ಲೇ ಆಕ್ಸಿಡೆಂಟ್ ಜಾಸ್ತಿ, ಡ್ರಂಕ್ ಅಂಡ್ ಡ್ರೈವ್. ಸೊ ಇವತ್ತು ಸೊಸೈಟಿಯಲ್ಲಿ ನಡೀತಿರೋ 75% ತಪ್ಪಿಗೆ ಡ್ರಿಂಕ್ಸೇ ಕಾರಣ. ಕುಡಿಯೋರೆಲ್ಲ ಕ್ರಿಮಿನಲ್ಸ್, ರೇಪಿಸ್ಟ್. ಈ ಸೊಸೈಟಿಲಿ ಬದುಕೋಕೆ ಯೋಗ್ಯತೆ ಇಲ್ದಿರೋರು, ಅದೇ ತಾನೇ? ಕುಡ್ದವ್ರೆಲ್ಲ ತಪ್ಪು ಮಾಡ್ತಾರೆ ಅಂತ ಅಲ್ಲ, ನಡೀತಿರೋ ತಪ್ಪುಗಳಿಗೆ 75% ಕುಡ್ದವ್ರೆ ಕಾರಣವಾಗಿದ್ದಾರೆ. ನಶೆನೆ ಅದನ್ನೆಲ್ಲ ಮಾಡಿಸ್ತಿರೋದು. ನಿನ್ ಕೈಲೂ ತಪ್ಪು ಮಾಡಿಸಿರ್ಬೋದಲ್ವಾ? ಏನ್ ನಶೆ ಅಂತ್ಯ? ಯಾರಗ್ ನಶೆ ಇಲ್ಲ? ಯಾಕೆ ನಿನ್ಗೂ ನಶೆ ಇದೆ? ಮೆಡಿಕಲ್ ಅಲ್ಲಿ ಎಷ್ಟೊಂದ್ ಡಿಪಾರ್ಟ್ಮೆಂಟ್ ಇರ್ಬೇಕಾದ್ರೆ ಸೈಕ್ಯಾಟಿಸ್ಟ್ ಯಾಕೆ ಚೂಸ್ ಮಾಡ್ದೆ? ಬೇರೆಯವ್ರ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ನಶೆ ತಾನೇ? ಕೆಡೋ ವಯಸ್ಸಲ್ಲಿರೋನು ನಡು ರೋಡಲ್ಲಿ ಮಗುನ ನೋಡಿದ್ರೆ ಮುದ್ದು ಚಿನ್ನ ಅಂತ ಹಲ್ಗಿಂಜೋದಿಲ್ವಾ? ಅದು ಕೂಡ ನಶೆನೆ. ಮೆಡಿಕಲ್ ಅಲ್ಲಿರೋ ಎಲ್ಲಾ ಡ್ರಗ್ಸು ನಶೆನೆ. ಇಲ್ಲಿ ನಶೆ ಇಲ್ದಿರೋದ್ ಯಾವ್ದೂ ಇಲ್ಲ. ಯಾಕೆ? ಪ್ರಪಂಚನೇ ಶೇಕ್ ಅಲ್ಲಿದೆ. ನಾನ್ ಕುಡಿದ್ರೆ ತಪ್ಪಾ? 6 months ಬಿಫೋರ್ ಚಿಕ್ಕ ಆಕ್ಸಿಡೆಂಟ್. ಡಾಕ್ಟ್ರೆ ಲೈಟ್ ಕುಡಿ ಅಂತ ಹೇಳಿದ್ರು. ಯಾವ ಡಾಕ್ಟರ್ ಹೇಳಿದ್ರು ಜಾನ್? ವಾಟರ್ನ ಜಾಸ್ತಿ ಮಿಕ್ಸ್ ಮಾಡ್ಕೋ, 1 ಕ್ವಾರ್ಟರ್ನ 4 ರೌಂಡ್ ಕುಡಿ, ದಾಳಿಂಬೆ ಜ್ಯೂಸ್ ಕುಡಿ, ಯಾವ ಪ್ರಾಬ್ಲಮ್ ಬರಲ್ಲ ಅಂತ ಯಾವ ಡಾಕ್ಟರ್ ಹೇಳಿದ್ರು? ಐ ಆಮ್ 100% ಶೋರ್ ಯು ಆರ್ ಎ ಡ್ರಿಂಕರ್. ಇಲ್ಲ, ನಾನ್ ಡ್ರಿಂಕರ್ ಅಲ್ಲ. ನೀನ್ ಡ್ರಿಂಕರ್ ಅಂತ ನಾನ್ ಪ್ರೂವ್ ಮಾಡಿ ತೋರಿಸ್ತೀನಿ. 1 hour 1 ಗಂಟೆ ನೀನ್ ಕುಡಿದೇನೆ ಇರು, ನಾನ್ ಹೇಳಿದ್ದೆಲ್ಲ ನಡೆದಿಲ್ಲ ಅಂತ ನಾನ್ ನಂಬ್ತೀನಿ. ಯು ಆರ್ ನಾಟ್ ಎ ಡ್ರಿಂಕರ್. 1 hour ಏನೋ, 1 ದಿನ ಪೂರ್ತಿ ಕುಡಿದೇ ಇರ್ತೀನಿ. 1 ದಿನ ಬೇಡ, 1 ಗಂಟೆ ಸಾಕು. ಯುವರ್ ಟೈಮ್ ಸ್ಟಾರ್ಟ್ ನೌ. ಏನಾ? ಏನೋ ಕೂಗ್ದ್ಯಾ? ಹಾ ಹಾ ನೋಡ್ಕೊಂಡು ಕೂತ್ಕೊಳ್ಳೋ. ಫ್ರೆಶ್ ಅಪ್ ಆಗಿ ಬರ್ತೀನಿ. ರೆಸ್ಟ್ ರೂಮ್ವರೆಗೂ ಹೋಗ್ಬಿಟ್ಟು ಬರ್ಲಾ? ನೀವು ಬೇಕಾದ್ರೆ ಜೊತೆಗೆ ಬನ್ನಿ. ನೋ ಜಾನ್. ಯಾಕೋ
ಅಲ್ಲ ನಾನು ಕುಡಿತೀನಿ ಅಂತ ನಿನ್ಗೆ ಯಾಕೆ ಪ್ರೂವ್ ಮಾಡ್ಬೇಕು? ಯಾರು ನೀನು? ನಾನು ಕುಡಿತೀನಿ. ಓ